ಇಸ್ರೇಲ್ ಇರಾನ್ ಯುದ್ಧದಿಂದಾಗಿ ಕಚ್ಚಾ ತೈಲದ ಬೆಲೆಯಲ್ಲಿ ಏರಿಕೆಯಾಗಿದೆ. ಭಾರತಕ್ಕೆ ತೈಲದ ಬಗ್ಗೆ ಯಾವುದೇ ಆತಂಕ ಬೇಕಾಗಿಲ್ಲ. ಭಾರತದಲ್ಲಿ ಯಾವುದೇ ರೀತಿಯಲ್ಲೂ ತೈಲದ ಕೊರತೆ ಇಲ್ಲ. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿಯಿಂದ ಈ ಬಗ್ಗೆ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಭಾರತದಲ್ಲಿ ಅಗತ್ಯ ದಾಸ್ತಾನಿದ್ದು ಸಮರ್ಪಕ ನಿರ್ವಹಣೆಯನ್ನು ಮಾಡಲಾಗ್ತಾ ಇದೆ. ಗ್ರಾಹಕರಿಗೂ ತೈಲ ಲಭ್ಯತೆಯಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ. ಈಗಾಗಲೇ ಬಹಳಷ್ಟು ಯುದ್ಧದ ಕಾರ್ಮೋಡದ ಹಿನ್ನೆಲೆ ತೈಲ ಸಿಗುತ್ತೋ ಇಲ್ಲೋ ಅನ್ನುವಂತಹ ಆತಂಕ ಜನರಲ್ಲಿ ಕಾಡ್ತಾ ಇದೆ. ಅದರಲ್ಲಿ ಇತ್ತೀಚೆಗೆ ನೀವು ದಾಂಡೇಲಿಯಲ್ಲಿ ಒಂದು ಪೆಟ್ರೋಲ್ ಬಂಪಲ್ಲಿ ನೋಡಿರ್ಬೋದು ಯಾವ ರೀತಿಯಾಗಿ ಜನರು ಕ್ಯೂ ನಿಂತ್ಕೊಳ್ತಾರೆ. ಎಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗುತ್ತೋ ಇಲ್ವೋ. ಯುದ್ಧ ಅತಿ ಹೆಚ್ಚಿನ ದಿನಗಳಲ್ಲಿ ಮುಂದುವರೆದಿದೆ. ಆದರೆ ಇದರ ಪರಿಣಾಮ ನೇರವಾಗಿ ಭಾರತದ ಪೆಟ್ರೋಲ್ ಮತ್ತು ಡೀಸೆಲ್ ದಾಸ್ತಾನಿನ ಮೇಲೆ ಬೀಳುತ್ತೆ ಅನ್ನುವಂತಹ ಅನುಮಾನದಿಂದ ಜನರು ಆತಂಕಕ್ಕೆ ಒಳಗಾಗಿದ್ದರು. ಜೊತೆಗೆ LPG ಗ್ಯಾಸ್ ಬಗ್ಗೆಯೂ ಸಹ ಆತಂಕಕ್ಕೆ ಒಳಗಾಗಿದ್ದರು. ಈಗ ಈ ಬಗ್ಗೆ ಕೇಂದ್ರ ಸಚಿವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಪ್ರತಿನಿಧಿ ಚಂದ್ರಮೋಹನ್ ಕೊಡ್ತಾ ಇದ್ರು. ಚಂದ್ರಮೋಹನ್, ಈಗಾಗಲೇ ಬಹಳಷ್ಟು ಜನರಿಗೆ ಆತಂಕ ಇದ್ದಿದ್ದು ಯುದ್ಧದ ಕಾರ್ಮೋಡ ಇದೇ ರೀತಿಯಾಗಿ ಮುಂದುವರೆದಿದೆ. ಆದರೆ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗೋದು ಸಹ ಅನುಮಾನ ಅನ್ನುವಂತಹ ಚರ್ಚೆಗಳು ನಡೀತಾ ಇತ್ತು. ಇದಕ್ಕೆ ಈಗ ಕೇಂದ್ರ ಸಚಿವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ? ಹೌದು ಜಗದೀಶ್, ಈಗ ಮುಖ್ಯವಾಗಿ ಭಾರತ ತೈಲವನ್ನ 80% ಆಮದನ ಮಾಡಿಕೊಳ್ಳುತ್ತೆ. ಈ 80% ತೈಲದ ಪೈಕಿ 40ರಿಂದ 50% ಕಚ್ಚಾ ತೈಲ ಗಲ್ಫ್ ರಾಷ್ಟ್ರಗಳಿಂದಲೇ ಭಾರತಕ್ಕೆ ಸರಬರಾಜು ಆಗ್ತಾ ಇತ್ತು, ಪೂರೈಕೆ ಆಗ್ತಾ ಇತ್ತು. ಆದ್ರೆ ಗಲ್ಫ್ ರಾಷ್ಟ್ರಗಳಿಂದ ಪೂರೈಕೆ ಆಗುವಂತಹ ಕಚ್ಚಾ ತೈಲ ಪ್ರಮುಖವಾಗಿ ಇರಾನ್ ಬಳಿ ಇರುವಂತಹ ವರ್ಮೋಜಾ ಜಲಸಂಧಿಯ ಮೂಲಕವೇ ಸರಬರಾಜು ಆಗ್ತಾ ಇತ್ತು. ಆದ್ರೆ ವರ್ಮೋಜಾ ಜಲಸಂಧಿಯನ್ನ ಇರಾನ್ ಈಗ ಮುಚ್ಚಿರೋದ್ರಿಂದಾಗಿ ಮತ್ತು ಯಾವುದೇ ತೈಲ ಹಡಗುಗಳು, ಟ್ಯಾಂಕರ್ಗಳು ವರ್ಮೋಜಾ ಜಲಸಂಧಿಯ ಮೂಲಕ ಹೋಗ್ಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಯಾವ್ದಾದ್ರು ತೈಲ ಟ್ಯಾಂಕರ್ ಹಡಗು ಹೋಗ್ಲಿಕ್ಕೆ ಬಂದ್ರೆ ನಾವು ಬೆಂಕಿಯನ್ನು ಹಚ್ಚುತ್ತೇವೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಇದರಿಂದಾಗಿ ಭಾರತಕ್ಕೆ ವರ್ಮೋಜಾ ಜಲಸಂಧಿಯ ಮೂಲಕ ಗಲ್ಫ್ ರಾಷ್ಟ್ರಗಳಿಂದ ಕಚ್ಚಾ ತೈಲ ಪೂರೈಕೆ ಸ್ಥಗಿತ ಆಗ್ತಾ ಇತ್ತು. ಆದ್ರೆ ಈಗ ಭಾರತ ಇದಕ್ಕೆ ಪರ್ಯಾಯವಾದಂತಹ ಮಾರ್ಗವನ್ನು ಕೂಡ ಕಂಡುಕೊಂಡಿದೆ. ಏನಂತಂದ್ರೆ ಭಾರತದ ಸ್ನೇಹಿ ರಾಷ್ಟ್ರವಾಗಿರುವಂತಹ ರಷ್ಯಾದಿಂದ ಕಚ್ಚಾ ತೈಲವನ್ನ ಖರೀದಿ ಮಾಡ್ಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದೆ. ಆದ್ರೆ ಇದಕ್ಕೆ ಅಮೆರಿಕ ನಿರ್ಬಂಧವನ್ನ ವಿಧಿಸಿತ್ತು. ಯಾವುದೇ ಕಾರಣಕ್ಕೂ ಕೂಡ ರಷ್ಯಾದಿಂದ ಕಚ್ಚಾ ತೈಲವನ್ನ ಭಾರತ ಖರೀದಿ ಮಾಡಬಾರ್ದು. ರಷ್ಯಾದಿಂದ ಖರೀದಿ ಮಾಡಿದ್ರೆ ಅದಕ್ಕೆ ಉಕ್ರೇನ್ ವಿರುದ್ಧ ಯುದ್ಧವನ್ನ ಮಾಡ್ಲಿಕ್ಕೆ ಹಣವನ್ನ ಕೊಟ್ಟಂತಾಗುತ್ತೆ. ಆ ಕಾರಣಕ್ಕಾಗಿ ನೀವು ರಷ್ಯಾದಿಂದ ತೈಲ ಖರೀದಿ ಮಾಡಬೇಡಿ, ಬದಲಿಗೆ ನಮ್ಮಿಂದ ತೈಲ ಖರೀದಿ ಮಾಡಬೇಕು, ಮತ್ತೆ ವೆನಿಜುವೆಲಾದಿಂದ ತೈಲ ಖರೀದಿ ಮಾಡಿ ಅಂತೇಳಿ ಅಮೆರಿಕ ಆಫರ್ ಅನ್ನ ಕೊಟ್ಟಿತ್ತು. ಆದ್ರೀಗ ಅಮೆರಿಕ ಕೂಡ ಮುಂದಿನ 1 ತಿಂಗಳವರೆಗೂ ಕೂಡ ಮತ್ತೆ ರಷ್ಯಾದಿಂದನೇ ಕಚ್ಚಾ ತೈಲವನ್ನ ಖರೀದಿ ಮಾಡ್ಲಿಕ್ಕೆ ಭಾರತಕ್ಕೆ ಅನುಮತಿಯನ್ನ ಕೊಟ್ಟಿದೆ, ಅವಕಾಶವನ್ನ ಕೊಟ್ಟಿದೆ. ಮತ್ತು 1 ತಿಂಗಳ ಕಾಲ ವಿಧಿಸಿದಂತಹ ನಿರ್ಬಂಧವನ್ನು ಕೂಡ ಹಿಂತೆಗೆದುಕೊಂಡಿದೆ. ಈ ಒಂದು ಜಾಗತಿಕ ಅನಿಶ್ಚಿತದ ಪರಿಸ್ಥಿತಿ ಮತ್ತು ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನ ಕಾರಣಕ್ಕಾಗಿ 1 ತಿಂಗಳ ಕಾಲ ಭಾರತ ರಷ್ಯಾದಿಂದಲೇ ತೈಲ ಖರೀದಿ ಮಾಡ್ಲಿಕ್ಕೆ ಅಮೆರಿಕ ಒಪ್ಪಿಗೆ ಕೊಟ್ಟಿದೆ. ಹೀಗಾಗಿ ಮುಂದಿನ 1 ತಿಂಗಳ ಕಾಲ ಭಾರತಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ಕಚ್ಚಾ ತೈಲ ರಷ್ಯಾದಿಂದಲೇ ಪೂರೈಕೆ ಆಗುತ್ತೆ. ಈಗಾಗಲೇ ರಷ್ಯಾದ ಕಚ್ಚಾ ತೈಲವನ್ನು ಹೊತ್ತಂತಹ ಭಾರತದ ಹಡಗುಗಳು ಕೂಡ ಸಮುದ್ರದಲ್ಲಿವೆ. ಅವು ಈಗ ಭಾರತಕ್ಕೆ ಸಾಗಾಟ ಆಗ್ಲಿಕ್ಕೂ ಕೂಡ ಅಮೆರಿಕದ ಒಪ್ಪಿಗೆ ಸಿಕ್ಕಂತಾಗುತ್ತೆ. ಜೊತೆಗೆ ವರ್ಮೋಜಾ ಜಲಸಂಧಿಯ ಮೂಲಕ ಕೂಡ ಕಚ್ಚಾ ತೈಲವನ್ನ ಸಾಗಾಟ ಮಾಡ್ಲಿಕ್ಕೆ ಸಾಧ್ಯವೇ ಅನ್ನೋದ್ರ ಬಗ್ಗೆ ಕೂಡ ಭಾರತ ಪರಿಶೀಲನೆ ನಡೆಸ್ತಾ ಇದೆ. ಇರಾನ್ ಕೂಡ ಹೇಳಿದೆ, ಏನಿದ್ರು ಕೂಡ ಅಮೆರಿಕ ಮತ್ತು ಅಮೆರಿಕದ ಮಿತ್ರ ರಾಷ್ಟ್ರಗಳಿಗೆ ಮಾತ್ರನೇ ನಾವು ವರ್ಮೋಜಾ ಜಲಸಂಧಿಯ ಮೂಲಕ ಕಚ್ಚಾ ತೈಲ ಸಾಗಾಟಕ್ಕೆ ನಿರ್ಬಂಧ ವಿಧಿಸಿದಿವೆ, ಆದ್ರೆ ಬೇರೆ ರಾಷ್ಟ್ರಗಳಿಗೆ ನಿರ್ಬಂಧ ವಿಧಿಸಿಲ್ಲ ಅಂತ ಹೇಳಿದರೆ. ಭಾರತ ಈಗ ಇರಾನ್ನ ಜೊತೆಗೂ ಕೂಡ ಈ ಮೊದಲು ಉತ್ತಮವಾದಂತಹ ಬಾಂಧವ್ಯವನ್ನೇ ಹೊಂದಿತ್ತು. ಆ ಕಾರಣಕ್ಕಾಗಿನೇ ಆ ಬಾಂಧವ್ಯವನ್ನು ಬಳಸಿಕೊಂಡು ಇರಾನ್ನ ಮೂಲಕವೂ ಕೂಡ ವರ್ಮೋಜಾ ಜಲಸಂಧಿಯ ಮೂಲಕವೂ ಕೂಡ ಕಚ್ಚಾ ತೈಲ ಸಾಗಾಟ ಮಾಡ್ಲಿಕ್ಕೆ ಸಾಧ್ಯವೇ ಅನ್ನೋದನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದೆ. ಜೊತೆಗೆ ವರ್ಮೋಜಾ ಜಲಸಂಧಿಯ ಮೂಲಕ ಕಚ್ಚಾ ತೈಲ ತರಲಿಕ್ಕೆ ಆಗ್ಲಿಲ್ಲ ಅಂದ್ರೆ ದಕ್ಷಿಣ ಆಫ್ರಿಕಾದ ಬಳಿ ಇರುವ ಕೇಫ್ ಆಫ್ ಗುಡೋಕ್ನ ಮೂಲಕವೂ ಕೂಡ ಕಚ್ಚಾ ತೈಲವನ್ನ ಭಾರತಕ್ಕೆ ಸಾಗಾಟ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಅದು ಜಾಸ್ತಿ ದೂರ ಆಗುತ್ತೆ, ವೆಚ್ಚ ಜಾಸ್ತಿ ಆಗುತ್ತೆ. ಹೀಗಾಗಿ ಈ ಒಂದು ಪರ್ಯಾಯ ಮಾರ್ಗಗಳೆಲ್ಲವನ್ನು ಕೂಡ ಭಾರತ ಈಗ ಚರ್ಚೆ ಮತ್ತು ಪರಿಶೀಲನೆ ನಡೆಸ್ತಾ ಇದೆ. ಈಗ ಭಾರತಕ್ಕೆ ರಷ್ಯಾದಿಂದಲೇ ಕಡಿಮೆ ಬೆಲೆನಲ್ಲೇ ಕಚ್ಚಾ ತೈಲ ಕೂಡ ಪೂರೈಕೆ ಆಗುತ್ತೆ. ಭಾರತಕ್ಕೆ ಅಗತ್ಯವಿರಷ್ಟು ಕಚ್ಚಾ ತೈಲವನ್ನ ರಷ್ಯಾಕ್ಕೆ ಕೂಡ ಪೂರೈಕೆ ಮಾಡುವಷ್ಟು ಶಕ್ತಿ ಸಾಮರ್ಥ್ಯ ಇದೆ. ಈ ಹಿಂದೆ 30-40% ಕಚ್ಚಾ ತೈಲವನ್ನ ಭಾರತ ರಷ್ಯಾ ದೇಶ ಒಂದರಿಂದಲೇ ಆಮದು ಮಾಡಿಕೊಂಡಿತ್ತು. ಈಗಲೂ ಕೂಡ ಅದೇ ರೀತಿಯಾಗಿ ಕಚ್ಚಾ ತೈಲವನ್ನ ಮುಂದಿನ 1 ತಿಂಗಳ ಕಾಲ ರಷ್ಯಾದಿಂದಲೇ ಆಮದು ಮಾಡಿಕೊಂಡ್ರೆ ಭಾರತದಲ್ಲಿ ಯಾವುದೇ ಕಚ್ಚಾ ತೈಲದ ಸಮಸ್ಯೆ ಆಗೋದಿಲ್ಲ. ಈ ಕಾರಣಕ್ಕಾಗಿನೇ ಕೇಂದ್ರದ ಪೆಟ್ರೋಲಿಯಂ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಕೂಡ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಆಗುತ್ತೆ ಅಂತೇಳಿ ಆತಂಕ ಪಡುವಂತದ್ದು ಬೇಡ, ಭಾರತದಲ್ಲಿ ಕಚ್ಚಾ ತೈಲದ ಸಾಕಷ್ಟು ದಾಸ್ತಾನು ಇದೆ. ಸುಮಾರು ಭಾರತದಲ್ಲಿ 50ರಿಂದ 60 ದಿನ 70 ದಿನಕ್ಕೆ ಆಗುವಷ್ಟು ದಾಸ್ತಾನು ಇದೆ. ನಮ್ಮಲ್ಲೂ ಕೂಡ ಈ ಒಂದು ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ ಸೆಂಟರ್ಗಳಿವೆ. ಕರ್ನಾಟಕದ ಮಂಗಳೂರು, ಉಡುಪಿಯ ಪಾದೂರು, ಜೊತೆಗೆ ಆಂಧ್ರದ ವಿಶಾಖಪಟ್ಟಣದಲ್ಲೂ ಕೂಡ ಒಂದು ಕಾರ್ಯತಂತ್ರದ ಆಯಿಲ್ ಸ್ಟ್ರಾಟಜಿಕ್ ರಿಸರ್ವ್ ಸೆಂಟರ್ಗಳನ್ನು ಕೂಡ ಭಾರತ ಸ್ಥಾಪಿಸಿಕೊಂಡಿದೆ. ಇಲ್ಲೂ ಕೂಡ ಮಿಲಿಯನ್ ಬ್ಯಾರಲ್ ಗಟ್ಟಲೆ
ಕಚ್ಚಾ ತೈಲವನ್ನ ಸಂಗ್ರಹಿಸಿಟ್ಕೊಂಡಿದೆ. ಇವತ್ತು ಈ ರೀತಿಯಾದಂತಹ ಒಂದು ಎಮರ್ಜೆನ್ಸಿಯ ಕಂಡೀಷನ್ಗಳಲ್ಲಿ ಇಲ್ಲಿ ಸಂಗ್ರಹಿಸಿಟ್ಟಿರುವಂತಹ ಕಚ್ಚಾ ತೈಲವನ್ನೇ ಭಾರತ ಬಳಕೆನ ಮಾಡ್ಕೊಳ್ಳುತ್ತೆ. ಈ ಒಂದು ಸಂಗ್ರಹಗಾರಗಳಲ್ಲೇ ಸುಮಾರು 50 ದಿನ 60 ದಿನಕ್ಕಾಗುವಷ್ಟು ಕಚ್ಚಾ ತೈಲದ ಸಂಗ್ರಹ ಈಗಾಗಲೇ ಭಾರತದ ಬಳಿ ಕೂಡ ಇದೆ. ಹಾಗಾಗಿ ಇದ್ದದಂತಹ ಪರಿಸ್ಥಿತಿನಲ್ಲಿ ಈ ಒಂದು ತೈಲವನ್ನು ಕೂಡ ಬಳಕೆ ಮಾಡ್ಕೊಳ್ಳಿಕ್ಕೂ ಕೂಡ ಭಾರತಕ್ಕೆ ಅವಕಾಶ ಇದೆ. ಜೊತೆಗೆ ರಿಫೈನರಿಗಳ ಬಳಿ ಕೂಡ ಸಂಸ್ಕರಣೆ ಆಗ್ತಾ ಇರುವಂತಹ ಕಚ್ಚಾ ತೈಲ ಕೂಡ ಸಾಕಷ್ಟು ಪ್ರಮಾಣದಲ್ಲಿದೆ. ಹೀಗಾಗಿ ಭಾರತದಲ್ಲಿ ಕಚ್ಚಾ ತೈಲಕ್ಕೆ ಆಗ್ಲಿ ಅಥವಾ ಪೆಟ್ರೋಲ್ ಡೀಸೆಲ್ ಆಗ್ಲಿ ಯಾವುದೇ ರೀತಿಯಾದಂತಹ ಕೊರತೆ ಆಗಲ್ಲ. ಮತ್ತು ಜನ ಕೂಡ ಪ್ಯಾನಿಕ್ ಆಗಿ ಪೆಟ್ರೋಲ್ ಬಂಕ್ ಬಳಿ ಹೋಗಿ ವೆಹಿಕಲ್ ಗಳಿಗೆ ಪೆಟ್ರೋಲ್ ತುಂಬಿಸ್ಕೊಳ್ಳೋದಾಗ್ಲಿ ಅಥವಾ ಕ್ಯಾನ್ಗಳಲ್ಲಿ ಇಟ್ಕೊಳ್ಬೇಕಾದಂತಹ ಪರಿಸ್ಥಿತಿ ಆಗ್ಲಿ ಈಗ ಭಾರತದಲ್ಲಿ ಇಲ್ಲ. ಜಗದೀಶ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.